ಬ್ಯಾಕ್ ಟು ಅನುಶ್ರೀ ಗೌಡ ಚಾನಲ್. ಇವತ್ತು ನಾವು ನಂದಿ ಬೆಟ್ಟ ಟ್ರಕ್ಕಿಂಗ್ ಹೋಗ್ತಿದ್ದೀವಿ ಸ್ಟೆಪ್ಸ್ ಇಟ್ಕೊಂಡು. ಸೊ ನಾವು ಬಂದಿರೋದು ಒಂದು ಕಾಸ್ಗೋಸ್ಕರ, ಅದಕ್ಕೆ ಈ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಬನ್ನಿ, ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋನ ನಾನು ಜಾನ್ 26 ರಿಪಬ್ಲಿಕ್ ಡೇ ದಿನ ಮಾಡಿರೋವಂಥದ್ದು. ಈ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಈ ಕಾಸ್ ಏನು ಅಂದರೆ ಪ್ಲಾಸ್ಟಿಕ್ ನಿಲ್ಲಿಸಿ ಪ್ರಕೃತಿ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋವಂಥದ್ದು. ಈ ಈವೆಂಟ್ನ ಆರ್ಗನೈಸ್ ಮಾಡಿರೋದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಹುಲ್ ಕ್ರಿಕೆಟ್ ಕ್ಲಬ್ ಕಡೆಯಿಂದ. ಇದು ಒಂದು ಸೋಷಿಯಲ್ ಕಾಸ್ ಆಗಿರೋದ್ರಿಂದ ನಾವು ಇದಕ್ಕೆ ಜಾಯಿನ್ ಆಗಿದ್ವಿ. ಯಾರಾದರೂ ಹೊಸಬ್ರು ನಂದಿ ಬೆಟ್ಟಕ್ಕೆ ಟ್ರಕ್ ಮಾಡೋಕ್ಕೆ ಬರೋಂಥವ್ರಿಗೆ ಯಾವ ಸೈಡಿಂದ ನೀವು ಬರಬೇಕು ಈ ಬೆಟ್ಟಕ್ಕೆ ಹೆಕ್ಕಕ್ಕೆ ಅಂತ ಹೊಸಬ್ರಿಗೆ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಯಾರಾದರೂ ಹೊಸಬ್ರು ಬರೋವ್ರಿಗೆ ನಂದಿ ಟೆಂಪಲಿಂದ ಸ್ಟ್ರೈಟ್ ರೋಡ್ ಬಂದರೆ ಅಲ್ಲಿ ಸುಲ್ತಾನ್ಪೇಟೆ ಅಂತ ಒಂದು ಊರು ಬರುತ್ತೆ. ಆ ಊರು ಒಳಗಡೆಯಿಂದ ಬೆಟ್ಟಕ್ಕೆ ಹೋಗುವಂತಹ ರೋಡು, ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಬೋರ್ಡ್ ನೋಡಿಕೊಂಡು ಸ್ವಲ್ಪ ಮುಂದೆ ಹೋದರೆ ಸ್ಟೆಪ್ಸ್ ಎಕ್ಕುವಂತಹ ಒಂದು ಜಾಗ. ಇಲ್ಲಿ ಬಂದಿರೋಂತಹ ಎಲ್ಲ ವಾಲಂಟಿಯರ್ಸ್ ಎಲ್ಲ ಗ್ಯಾದರ್ ಆಗಿ ಇಲ್ಲಿಂದ ಟ್ರಕ್ನ ಸ್ಟಾರ್ಟ್ ಮಾಡ್ತಾ ಇರೋದಂಥದ್ದು. ಸ್ಟೆಪ್ಸ್ ಮುಖಾಂತರನೇ ಮೇಲೆ ಹೋಗ್ತಾ ಸಿಗೋ ಅಂಥ ಒಂದು ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ ಪ್ಲಾಸ್ಟಿಕ್ ಪೇಪರ್ಸ್ ಆಗಲಿ ಕಂಪ್ಲೀಟ್ ಕಲೆಕ್ಟ್ ಮಾಡಿಕೊಂಡು ಮೇಲೆ ರೀಚ್ ಆಗೋವಂಥದ್ದಿದು. ಮೇಲೆ ಬಿದ್ದಿರೋಂಥ ಒಂದು ಪ್ಲಾಸ್ಟಿಕ್ನು ಕಲೆಕ್ಟ್ ಮಾಡ್ತೀವಿ. ಏನು ನೋಡ್ತಾ ಇರೋರು ಯಾರೇ ಆಗಲಿ, ಸೊ ಈ ಟೂರಿಸ್ಟ್ ಪ್ಲೇಸಸ್ಸಲ್ಲೇ ಅಲ್ಲ ಎಲ್ಲೇ ಆಗಲಿ ಪ್ಲಾಸ್ಟಿಕ್ ಪೇಪರ್ನ ಮತ್ತು ಬಾಟಲ್ಸ್ನೆಲ್ಲ ಎಸಿಬೇಡಿ. ಅದು ರೀಸೈಕಲ್ ಆಗೋದಕ್ಕೆ ಎಷ್ಟೋ ವರ್ಷ ತಗೊಳುತ್ತೆ. ಸೊ ಅದು ನಮಗೆ ಹಾನಿಕರ. ನೋಡಿ, ನೀವು ನಂದಿ ಬೆಟ್ಟಕ್ಕೆ ಟ್ರಕ್ ಮಾಡ್ಕೊಂಡು ಹೋದರೆ ವ್ಯೂ ಪಾಯಿಂಟ್ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತಿದ್ದೀನಿ ಇಲ್ಲಿ. ಮೇಲೆ ಹೋದರೆ ಇನ್ನೂ ವ್ಯೂ ಚೆನ್ನಾಗಿರುತ್ತೆ, ಬಟ್ ಇಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ನೋಡಿ, ತಗೊಳ್ಳಾಯ್ತು. ನೋಡಿ ಜನಗಳು ಹೇಗೆ ಪ್ರಕೃತಿನ ಹಾಳು ಮಾಡ್ತಾರೆ ಅಂತ. ಸೊ ಏನಾದರೂ ಸ್ನ್ಯಾಕ್ಸ್ ತಿಂತಾರಲ್ವ, ಸೊ ಹಾಗೆ ಪೇಪರ್ನೆಲ್ಲ ಹಾಗೆ ಸೈಡ್ಸಲ್ಲಿ ಎಸ್ಬಿಟ್ಟು ಹೋಗಿರ್ತಾರೆ. ನೀವು ಯಾರೋ ಆ ಥರ ಮಾಡಬೇಡಿ. ಏನಾದರೂ ಒಂದು ಬ್ಯಾಗ್ ಕ್ಯಾರಿ ಮಾಡಿರ್ತೀರಲ್ವ, ಸೊ ಅದರಲ್ಲೇ ಇಟ್ಕೊಂಬಂದು ಮನೇಲಿ ಡಸ್ಟ್ಬಿನ್ಗೆ ಹಾಕಿ, ಅದು ಬೆಟರ್ ಅಂತ ಹೇಳ್ತೀನಿ. ಎಲ್ಲ ರಿಟರ್ನ್ ಹೋಗ್ತಿದ್ದಾರೆ, ಮೇಲೆ ಬರ್ತಿದ್ದಾರೆ. ಅಂಕಲ್ ಹತ್ರ ಇಲ್ಲ. ನೀವು ಬಂದಿರೋದೇನಕ್ಕೆ, ಮಾಡ್ತಾ ಇರೋದೇನಕ್ಕೆ ಅಂತ. ಜಾಲಿ ಜಾಲಿ ಪ್ಲಾಸ್ಟಿಕ್ಕೆಲ್ಲ ನಂದಿ ಬೆಟ್ಟದ ಮೇಲೆ ಖಾಲಿ ಖಾಲಿ. ಬೆಟ್ಟದ ಮೇಲೆ ಪ್ಲಾಸ್ಟಿಕ್ ಎಲ್ಲ ಕಲೆಕ್ಟ್ ಮಾಡಾದ್ಮೇಲೆ ಇಲ್ಲೆಲ್ಲರೂ ಗ್ಯಾದರ್ ಆಗಿದ್ದಾರೆ. ಇಲ್ಲಿ ಈಗ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ, ಸೊ ಅದರಿಂದ ಎಲ್ಲರೂ ಗ್ಯಾದರ್ ಆಗಿರೋದು.
ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಹಾಗೂ ರೋಹನ್ ಕ್ರಿಕೆಟ್ ಕ್ಲಬ್ ಮತ್ತು ಪ್ರಕೃತಿ ತಂಡ ಹಾಗೂ ಜೆಸಿಸಿ ತಂಡ ಮತ್ತೆ ಹಲವಾರು ತಂಡಗಳು ಇವತ್ತು ಎಲ್ಲರೂ ಒಗ್ಗೂಡಿ ಈ ದಿನ ನಂದಿ ಬೆಟ್ಟಕ್ಕೆ ಒಂದು ಪ್ಲಾಸ್ಟಿಕ್ ನಿರ್ಮೂಲನಾ ಕಾರ್ಯಕ್ರಮ ಹಾಗೂ ಕಾಲ್ನಡಿಗೆ ಮತ್ತೆ शुभ नामे जागे तव शुभ आशीष मागे जागे तव जय गाथा जनगण मंगलदायक जय हे भारत भाग्य विधाता जय हे जय हे जय हे ನೋಡಿದ್ರಲ್ಲ ಕಂಪ್ಲೀಟ್ ಈವೆಂಟ್ ಯಾವ ಥರ ಆಯಿತು ಅಂತ. ಸೊ ಕಂಪ್ಲೀಟ್ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಹಾಗೆ ಸ್ಟೆಪ್ಸ್ ಮುಖಾಂತರನೇ ಕೆಳಗಡೆ ಹೋಗ್ತಿದ್ದೀವಿ. ಪ್ಲ್ಯಾಸ್ಟಿಕ್ ನಿಲ್ಲಿಸಿ ಪ್ರಕೃತಿ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗೇ ಇದೆಯಲ್ವ. ನೀವು ಅಷ್ಟೇ ಈ ವಿಡಿಯೋ ನೋಡ್ತಾ ಇರೋರು ತುಂಬ ಜನ ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ತೀರಾ ಇವಾಗ್ಲೂ. ದಯವಿಟ್ಟು ಪ್ಲ್ಯಾಸ್ಟಿಕ್ ಬಾಕ್ಸಸ್ಸೇ ಆಗಲಿ ಬಾಟಲ್ಸೇ ಆಗಲಿ ಕವರ್ಸೇ ಆಗಲಿ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿ. ಆರೋಗ್ಯಕ್ಕೂ ತುಂಬ ಹಾನಿಕರ ಮತ್ತು ಅದು ರೀಸೈಕಲ್ ಆಗೋದಕ್ಕೆ ತುಂಬ ಅಂದರೆ ತುಂಬ ವರ್ಷಗಳು ತಗೊಳುತ್ತೆ. ಪ್ಲ್ಯಾಸ್ಟಿಕ್ ಯೂಸ್ ಮಾಡೋದ್ರಿಂದ ತುಂಬ ಮನುಷ್ಯನಿಗೆ ರೋಗ ಬರೋವಂಥ ಒಂದು ಸಾಧ್ಯತೆಯೂ ಇದೆ. ಒಂದು ಅವೇರ್ನೆಸ್ ವಿಡಿಯೋ ಅಂತ ನಾನು ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.